ಕರಿಬೇವು ಸೊಪ್ಪು, ಈರುಳ್ಳಿ ಒಂದು, ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಪುಡಿ, ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಿದು. ಒಂದು ಸ್ವಲ್ಪ ಪಾಲಕ್, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಇದು 3/4 kg ಮಾಡ್ತಾ ಇರೋದು. ಒಂದು ಈರುಳ್ಳಿ ಫ್ರೈಗೆ ಸ್ವಲ್ಪ ಕೊತ್ತಂಬರಿ, ಪಾಲಕ್ ಸೊಪ್ಪು ಒಂದು ಸ್ವಲ್ಪ, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಫ್ರೈಗೆ ಹಾಕಿರೋದು. ಪೇಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನಕಾಯಿ ಅಷ್ಟು ಹಾಕಿ ಪೇಸ್ಟ್ ಮಾಡಿರೋದು ಇದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈ ಪೇಸ್ಟ್ ಹಾಕೋದು. ಇದು ಚೆನ್ನಾಗಿ ಫ್ರೈ ಆಗ್ತದೆ. ಇದು ಇದಕ್ಕೆ 3/4 kg ಚಿಕನ್ ಹಾಕ್ತಿರೋದು. ಏನಕ್ಕೆ ಅಂದ್ರೆ ಚಿಕನ್ ಹೀಟ್ ಅಲ್ವಾ, ಅದಕ್ಕೋಸ್ಕರ ಇದು ಪಾಲಕ್, ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡ್ತಿರೋದು. ಒಂದೇ ತರ ಟೇಸ್ಟ್ ಬೇಡ ಅಂತೇಳಿ ಇದೊಂದು ಸ್ಪೆಷಲ್ ರೆಸಿಪಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಇದೊಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡೋದ. ಉಪ್ಪು ಹಾಕಿದ್ರೆ ಬೇಕಾದದ್ದು ಸರಿ. ಎಷ್ಟು ನಿಮಗೆ ಟೇಸ್ಟ್ ಬೇಕಷ್ಟು ಉಪ್ಪು. ಒಂದು 10 ರಿಂದ 15 ನಿಮಿಷ ಇದನ್ನ ಬೇಯಿಸ್ಬೇಕು. ಹಾಗೆ ಇದು ದಮ್ ಬಿರಿಯಾನಿ. ದಮ್ ಬಿರಿಯಾನಿ ಗ್ರೇವಿ ಜೊತೆ ದಮ್ ಬಿರಿಯಾನಿ. ಇದು ಇನ್ನೊಂದು 5 ನಿಮಿಷ ಬೇಯಬೇಕಿದು. ಇನ್ನೊಂದು 5 ನಿಮಿಷ ಬೆಂದ್ರೆ ಆಗುತ್ತೆ. ಎಲ್ಲ ಆಗಿದೆ. ಇನ್ನೊಂದು 5 ನಿಮಿಷ ಬೇಕು. ಇವಾಗ ಇದು ಡ್ರೈ ಇದೆ. ಪಾಲಕ್ ಚಿಕನು ರೆಡಿ ಇದೆ. ಇದಕ್ಕೆ ಒಂದು ಅರ್ಧ ಅವಳು ನಿಂಬೆಹಣ್ಣು ಹಿಂಡಿದ್ರೆ ಸಾಕು.
ಈಗ ಇದು ರೆಡಿ ಆಗಿದೆ. ಈಗ ಪಾಲಕ್ ಚಿಕನ್ ರೆಡಿ ಆಗಿದೆ. ಪಾಲಕ್ ಚಿಕನ್ ಜೊತೆ ಬಿರಿಯಾನಿ ಕಬಾಬು ರೆಡಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿರಿಯಾನಿನೂ ಕಬಾಬು ತೋರಿಸ್ತೀವಿ.